ತಾಲೂಕಿನ ಕೋರವಾರ ಗ್ರಾಮದ ಹೊರವಲಯದ ಅಣವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬುಧವಾರ ತಡರಾತ್ರಿ ದೇವಸ್ಥಾನದ ಮೈದಾನದಲ್ಲಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಹಲಗಿ, ಡೊಳ್ಳು, ಬಾಜಾ, ಭಜಂತ್ರಿ, ವಾದ್ಯಮೇಳಗಳ ಜಿಂಕಾರ, ಪುರವಂತರ ಕುಣಿತ, ಮುಗಿಲು ಮುಟ್ಟುವ ಆಕಾಶಬಾಣಗಳ ಸಡಗರದ ನಡುವೆ ಭಕ್ತರು ತೇರು ಎಳೆದು ಸಂಭ್ರಮಿಸಿದ್ರು. ನೆರೆದಿದ್ದ ರಾಜ್ಯ, ಹೊರ ರಾಜ್ಯಗಳ ಅಸಂಖ್ಯಾತ ಭಕ್ತರು ಫಲಪುಷ್ಪ, ನಾಣ್ಯ ತೇರಿನ ಮೇಲೆ ತೂರಿ ಜೈಕಾರ ಹಾಕಿ ಕೈ ಮುಗಿದು ನಮಿಸಿದ್ರು. ಇದಕ್ಕೂ ಮುಂಚೆ 3 ಕಿಲೋಮೀಟರ್ ದೂರದ ಕೋರವಾರ ಗ್ರಾಮದ ಬಸಲಿಂಗಪ್ಪ ಮನೆತನದ ಕಲಶ, ತಳವಾರ ಮನೆಯ ಕುಂಭ ಮತ್ತು ನಂದಿಕೋಲಿನ ಭವ್ಯ ಮೆರವಣಿಗೆಯು ದೇವಸ್ಥಾನಕ್ಕೆ ಬಂದು ತಲುಪಿತ್ತು. ಗರ್ಭಗುಡಿಯೊಳಗಿನ ಅಣವೀರಭದ್ರೇಶ್ವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೆಳ್ಳಿ ಪಲ್ಲಕ್ಕಿ, ಮಿನಿ ಪುರವಂತರೊಂದಿಗೆ ಮೆರವಣಿಗೆಯು ದೇವಸ್ಥಾನಕ್ಕೆ 5 ಸುತ್ತು ಪ್ರದಕ್ಷಿಣೆ ಹಾಕಿತ್ತು. ಬಳಿಕ ಮೈದಾನದಲ್ಲಿ ರಥಕ್ಕೆ ಪ್ರದಕ್ಷಿಣೆ ಹಾಕಿ ಕಲಶಾರೋಹಣ ಮಾಡಿ ತೇರು ಎಳೆಯಲಾಯಿತು. ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ನೇತೃತ್ವದಲ್ಲಿ ಮಹಾಮಂಗಳಾರತಿ ಮಾಡಲಾಯಿತು. ಪ್ರಮುಖ ಭಕ್ತರು ಮತ್ತು ಜನಪ್ರತಿನಿಧಿಗಳು ಕಾಯಿ ಕರ್ಪೂರ ಸಲ್ಲಿಸಿ ದರ್ಶನ ಪಡೆದುಕೊಂಡರು. ಕಲಬುರಗಿ, ಕಾಳ್ಗಿ, ಸೇಡಂ, ಶಹಾಬಾದ್, ಚಿತ್ತಾಪುರ, ಬೀದರ್, ವಿಜಯಪುರ, ಬಾಗಲಕೋಟೆ, ಸೊಲ್ಲಾಪುರ ಸೇರಿದಂತೆ ವಿವಿಧ ಕಡೆಯಿಂದ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಮುಂಜಾನೆ ಬೆಳಗಿನ ಜಾವ ಸುಮಾರು ಭಕ್ತರು ಹಸಿ ಮೈಯಿಂದ ಅಗ್ನಿ ತುಳಿದು ಹರಕೆ ಸಲ್ಲಿಸಿದ್ರು. ಪಿಎಸ್ಐ ಗೌತಮ್ ನೇತೃತ್ವದ ಪೊಲೀಸ್ ತಂಡವು ಬಿಗಿ ಬಂದೋಬಸ್ತ್ ಕಲ್ಪಿಸಿತ್ತು. ಜಾತ್ರೆಯ ಕೊನೆಯ ದಿನ ಗುರುವಾರ ಬೆಳಗ್ಗೆ 8 ಗಂಟೆಗೆ ಮತ್ತು ಸಂಜೆ 4 ಗಂಟೆಗೆ ಪ್ರಸಿದ್ಧ ಜಂಗಿ ಪೈಲ್ವಾನರಿಂದ ಕುಸ್ತಿ ಪಂದ್ಯಗಳು ನಡೆಯಲಿವೆ. ಪ್ರಸಾದ್ ಹಳ್ಳಿ, SSV ಟಿವಿ ನ್ಯೂಸ್, ಕಾಳಗಿ.